ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಡಿಸೆಂಬರ್ 2ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಾಂಧಿ ಭವನದಿಂದ ಡಿಸಿ ಆಫೀಸ್ವರೆಗೆ ಬೃಹತ್ ಪ್ರತಿಭಟನೆ ಇದೆ. ಭತ್ತ ಬೆಳೆಗಾರರದು ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ. ಮುಖ್ಯವಾಗಿ ಈ ವರ್ಷ ಏನು ಭತ್ತ ಕಟಾವ್ ಆಗೋ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಬೆಳೆ ನಷ್ಟದಿಂದ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಈಗ 1 ಕ್ವಿಂಟಲ್ ಭತ್ತಕ್ಕೆ 1700-1800 ರೂಪಾಯಿ ಖರೀದಿ ಮಾಡ್ತಾ ಇದ್ದಾರೆ. ಇದರಿಂದನೂ ಸಂಪೂರ್ಣವಾಗಿ ರೈತರು ನೆಲಕಚ್ಚುವಂತ ಪರಿಸ್ಥಿತಿ ಬರುತ್ತೆ. ನಮ್ಮ ಸಂಘಟನೆಯಿಂದ ಬೇಡಿಕೆ ಏನಂದ್ರೆ 3500 ರೂಪಾಯಿ 1 ಕ್ವಿಂಟಲ್ ಭತ್ತಕ್ಕೆ ಬೆಂಬಲ ಬೆಲೆ ಕೊಡಬೇಕು. ಅದೇ ರೀತಿ ಡಿಸೆಂಬರ್ ಮೊದಲೇ ವಾರದಲ್ಲೇ ಭತ್ತದ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಅದೇ ರೀತಿ ಅಕಾಲಿಕ ಮಳೆಯಿಂದ ಏನು ನಷ್ಟ ಆಗಿದೆ ಆ ನಷ್ಟಕ್ಕೆ ನಷ್ಟ ಪರಿಹಾರ ಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದೀವಿ. ಜಿಲ್ಲಾಧಿಕಾರಿಗಳು ಕೂಡಲೇನೆ ಈ ಒಂದು ವಿಷಯದ ಬಗ್ಗೆ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಭತ್ತದ ಬೆಂಬಲ ಬೆಲೆ ಖರೀದಿ ಕೇಂದ್ರ, ಅದೇ ರೀತಿ ನೆಲ್ಕೊಯ್ಯ ಮಿಷಿನ್ಗಳನ್ನೇ ದುಬಾರಿ ಆಗಿದೆ. ಇವತ್ತು 3000-3500 ರೂಪಾಯಿ ಇವತ್ತು ಕೇಳ್ತಿದ್ದಾರೆ. ಇದರಿಂದನೂ ರೈತರಿಗೆ ಅನ್ಯಾಯ ಆಗುತ್ತೆ. 2500ಕ್ಕಿಂತ ಜಾಸ್ತಿ ಭತ್ತದ ನೆಲ್ಕೊಯ್ಯ ಮಿಷಿನ್ಗೆ ಜಾಸ್ತಿ ತಗೋಬಾರ್ದು ಅಂತೇಳಿ ನಾವು ಬೇಡಿಕೆ ಇಡ್ತಾ ಇದೀವಿ. ಈ ಒಂದು ಬೇಡಿಕೆಗಳನ್ನ ಮುಂದಿನ ದಿನಗಳಲ್ಲಿ 2ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟಕ್ಕೆ ಏನು ಹಳ್ಳಿಗಳಲ್ಲಿ ಬಳ್ಳಾರಿ, ಕುರುಗೋಡು, ಸುರಗುಪ್ಪ, ಕಂಪ್ಲಿ ಎಲ್ಲಾ ತಾಲೂಕಿನ ರೈತರು 2ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಎಲ್ಲಾ ಹಳ್ಳಿಗಳಿಂದ ರೈತರು ಆಗಮಿಸಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.